1978 ಸ್ಥಳ ದೆಹಲಿ. ಗೀತಾ ಚೋಪ್ರಾ ಮತ್ತು ಸಂಜಯ್ ಚೋಪ್ರಾ. ಮನೆಯಿಂದ ಹೊರಟ ಈ ಇಬ್ಬರು ಮಕ್ಕಳು ಮತ್ತೆ ಜೀವಂತವಾಗಿ ಹಿಂದಿರುಗಲೇ ಇಲ್ಲ. ಕೆಲವೇ ದಿನಗಳಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಸತ್ಯವೊಂದು ಹೊರಬೀಳುತ್ತೆ. ಈ ಪ್ರಕರಣದ ಹಿಂದೆ ಇದ್ದ ಎರಡು ಹೆಸರುಗಳು ರಂಗ, ಬೇಲಾ. ಮೊದಲಿಗೆ ಇದು ಸಾಮಾನ್ಯ ಅಪಹರಣ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದರೆ ತನಿಖೆ ಮುಂದುವರಿದಂತೆ ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಕ್ರೂರ ಅಪರಾಧಗಳಲ್ಲಿ ಒಂದಾಗಿ ಬದಲಾಗಿಬಿಡುತ್ತೆ. ಈ ಘಟನೆ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಕೊನೆಗೆ ರಂಗ ಮತ್ತು ಬಿಲ್ಲಾ ಇಬ್ಬರು ಬಂಧಿತರಾಗ್ತಾರೆ. ನ್ಯಾಯಾಲಯ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ ಮತ್ತು ಅದನ್ನು 1982ರಲ್ಲಿ ಇಬ್ಬರಿಗೂ ಗಲ್ಲು ಶಿಕ್ಷೆಯಾಗಿ ಜಾರಿ ಮಾಡುತ್ತೆ. ಸುಮಾರು 48 ವರ್ಷಗಳ ನಂತರ ಈ ಘಟನೆಯಿಂದ ಸ್ಫೂರ್ತಿ ಪಡೆದು ಬಿಡುಗಡೆಯಾದ ವೆಬ್ ಸೀರೀಸ್ ರಾಖ್. ಆದರೆ ರಾಖ್ ಈ ಘಟನೆಯನ್ನು ಹಾಗೇ ತೆರೆಗೆ ತಗೊಂಬರಲಿಲ್ಲ. ನಿಜವಾದ ಘಟನೆಯ ಭಯ, ಅಪರಾಧಿಗಳ ಮನಸ್ಥಿತಿ, ಅವರ ಕ್ರೂರತೆಯನ್ನು ಆಧಾರವಾಗಿಟ್ಕೊಂಡು ಎರಡು ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡುತ್ತೆ. ಅದೇ ಬಾಬು ಮತ್ತು ರಜ್ಜು. ಬಾಬು ಈ ಪಾತ್ರವನ್ನು ಮೊದಲ ಬಾರಿ ನೋಡಿದಾಗ ಇವನು ಸಾಮಾನ್ಯ ವಿಲನ್ ಅಂತ ಅನಿಸುತ್ತೆ. ಆದರೆ ಕತೆ ಸಾಗುತ್ತಾ ಅವನ ನಿಜವಾದ ಮುಖ ಹೊರಬರಲು ಶುರುವಾಗುತ್ತೆ. ಮಕ್ಕಳನ್ನು ಅಪಹರಿಸಿದ ನಂತರವೂ ಇವರನ್ನು ಬಿಟ್ಬಿಡೋಣ ಅನ್ನುವ ಯೋಚನೆ ಅವನಲ್ಲಿ ಬರೋದೇ ಇಲ್ಲ. ಅವರು ಎದುರಿಗೆ ಯಾರಿದ್ದಾರೆ, ಅವರ ಬದುಕು ಏನಾಗುತ್ತೆ ಅದರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇರೋದಿಲ್ಲ. ಅವನ ಕಣ್ಣಲ್ಲಿ ಕರುಣೆ ಕಾಣಿಸುವುದಿಲ್ಲ, ಬದಲಾಗಿ ಕಾಣುವುದು ಒಂದೇ ಕ್ರೂರತೆ. ಅದಕ್ಕೆ ಪ್ರತಿಯೊಂದು ದೃಶ್ಯದಲ್ಲೂ ಇವನು ಇನ್ನೇನು ಮಾಡ್ತಾನೋ ಅನ್ನುವ ಭಯ ಪ್ರೇಕ್ಷಕರನ್ನು ಕಾಡ್ತಾನೆ ಇರುತ್ತೆ. ಈ ಭಯಾನಕ ಪಾತ್ರಕ್ಕೆ ಜೀವ ತುಂಬಿರೋದು ಆಕಾಶ್ ಮಖಿಜಾ. ವರ್ಷಗಳ ಕಾಲ ಸಣ್ಣಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಈ ನಟ ಒಂದೇ ಒಂದು ಪಾತ್ರದಿಂದ ಎಲ್ಲರ ಗಮನವನ್ನು ಸೆಳೆದು. ಈ ರಾಖ್ ಸೀರೀಸ್ನಲ್ಲಿ ಬಾಬು ಒಬ್ಬನೇ ಅಲ್ಲ, ಅವನ ಜೊತೆಗೆ ಇನ್ನೊಬ್ಬನೂ ಇದ್ದಾನೆ, ರಜ್ಜು. ಮೊದಲಿಗೆ ನೋಡಿದರೆ ಬಾಬು ಜೊತೆಗೆ ಇರುವ ಇನ್ನೊಬ್ಬ ಅಪರಾಧಿ ಅಷ್ಟೇ ಅಂತ ಅನಿಸುತ್ತೆ. ಆದರೆ ಕಥೆ ಮುಂದುವರೆದಂತೆ ಅವನೊಳಗಿನ ಗೊಂದಲ, ಅವನ ಮೌನ, ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ನಿಲ್ಲಿಸಿಬಿಡೋ ಅನ್ನೋ ಭಾವನೆ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೂ ಬಾಬು ಜೊತೆಗೆ ಸಾಗುತ್ತಾ ಇವನೂ ಕೂಡ ಕ್ರೂರತೆಯ ಭಾಗವಾಗಿಬಿಡ್ತಾನೆ. ಈ ಪಾತ್ರದಲ್ಲಿ ನಟಿಸಿರೋದು ರಮಣದೀಪ್ ಯಾದವ್. ಬಾಬು ಮತ್ತು ರಜ್ಜು ಈ ಇಬ್ಬರು ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಂಡಾಗ ರಾಖ್ನ ನಿಜವಾದ ಟೆನ್ಷನ್ ಶುರುವಾಗುತ್ತೆ. ರಾಖ್ ಕೇವಲ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ, ಭಾರತದ ಇತಿಹಾಸದಲ್ಲಿ ನಡೆದ ಅತ್ಯಂತ ಕುಖ್ಯಾತ ಅಪರಾಧ ಪ್ರಕರಣದಿಂದ ಸ್ಫೂರ್ತಿ ಪಡೆದ ಕತೆ. ಬಹುಶಃ ಅದಕ್ಕೆ ಈ ಸೀರೀಸ್ ಮುಗಿದ ಮೇಲೂ ಜನ ಹೀರೋ ಬಗ್ಗೆ ಮಾತಾಡೋದಿಲ್ಲ, ಬಾಬು ಮತ್ತು ರಜ್ಜು ಬಗ್ಗೆ ಮಾತನಾಡ್ತಿದ್ದಾರೆ. ಯಾಕಂದರೆ ಇವರು ಕೇವಲ ಸಿನಿಮಾ ವಿಲನ್ಗಳಲ್ಲ, ಭಾರತವನ್ನು ಬೆಚ್ಚಿ ಬಿಡಿಸಿದ ಒಂದು ನೈಜ ಘಟನೆಯ ನೆರಳನ್ನು ಹೊತ್ತ ಕ್ರೂರ ಪಾತ್ರಗಳು. ರಾಖ್ ವೆಬ್ ಸೀರೀಸ್ ನೋಡಿದ ನಂತರ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.